ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ಗುರುವಿನ ಆಶೀರ್ವಾದ, ಗುರುವಿನ ರಕ್ಷಣೆ, ಗುರುವಿನ ಮಾರ್ಗದರ್ಶನದಲ್ಲಿ ಹಾಗೆ ಭಗವಂತನ ಕೃಪೆಯಲ್ಲಿ ನಿಮ್ಮ ಜೀವನ ಸಂರಕ್ಷಿಸಲ್ಪಡ್ತಾ ಇದೆ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ, ಹಾಗೆ ಪ್ರೊಟೆಕ್ಟ್ ಕೂಡ ಮಾಡುತ್ತೆ. ಹಾಗಾದರೆ ನೀವು ಗುರುವನ್ನು, ನೀವು ನಂಬಿದ ದೈವಶಕ್ತಿಯನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಈ ಎನರ್ಜಿಗೆ ಕನೆಕ್ಟ್ ಆಗಿ. ನಿಮಗೆ ಇಲ್ಲಿ ಯಾವ ರೀತಿ ಅಂದರೆ ಮುಂದಿನ ಬದಲಾವಣೆಗೆ ಯಾವ ರೀತಿ ಸಂದೇಶ ಸಿಗುತ್ತೆ ಅನ್ನೋದಾದರೆ, ಕೆಲವೊಂದು ಸಾರಿ ಈಗ ನಿಮಗೆ ನೀವೇ ಪ್ರಶ್ನೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಪ್ರಸ್ತುತ ಎನರ್ಜಿಗೆ ಕಾಣಿಸ್ತಾ ಇದೆ. ಇದೊಂದು ಶಿಕ್ಷೆ, ಅಂದರೆ ನಾನು ಏನು ಕರ್ಮ ಮಾಡಿದ್ದೆ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಕೇಳ್ಕೊಳ್ತಾ ಇದ್ದೀರಾ. ಅಂದರೆ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಆಗ್ತಾ ಇರುವ ಒಂದು ನೋವಿಗೆ, ಹಾಗೆ ಕೆಲವು ನಿಮ್ಮದೇ ಆದ ಸಂಬಂಧಗಳು ನಿಮಗೆ ಟಾಕ್ಸಿಕ್ ಆಗಿರ್ತವೆ. ಹಾಗಾಗಿ ಆ ಸಂಬಂಧದಿಂದ ಹೊರಬರೋಕ್ಕೂ ಆಗ್ತಾ ಇಲ್ಲ, ಅಲ್ಲೇ ಅವರ ಜೊತೆ ಸಾಗಲು ಕಷ್ಟವಾಗ್ತಾ ಇದೆ. ಹಾಗಾಗಿ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀರಾ, ನಾನು ಎಂಥ ಪಾಪ ಮಾಡಿರ್ಬೋದು, ನನಗಿಂಥ ಜೀವನ ಸಿಕ್ಕಿದೆ, ಇಂಥ ಒಂದು ಸಂಬಂಧ ಸಿಕ್ಕಿದೆ ಅನ್ನೋ ರೀತಿಲಿ, ನನಗಿಂಥ ಸಮಸ್ಯೆಗಳು ಎದುರಾಗಿದ್ದಾವೆ ಅನ್ನೋ ರೀತಿಲಿ ನಿಮಗೆ ನೀವೇ ಹೇಳ್ಕೊಳ್ತಿದ್ದೀರ. ನನ್ನ ಜೊತೆನೇ ಯಾಕೆ ಹೀಗಾಗಿದೆ ಅಂತಲೂ ಕೂಡ ಅಂದ್ಕೊಳ್ತಿದ್ದೀರ. ಕೆಲವು ಬಾರಿ ಕರ್ಮದ ವಿಚಾರ ನಿಮಗೆ ತಿಳಿದಿರುತ್ತೆ, ಆದರೂ ಕೂಡ ಒಂದು ತಪ್ಪಿನ ಕರ್ಮ ನಿಮ್ಮ ಜೀವನದಲ್ಲಿ ನಿಮ್ಮ ಆತ್ಮಕ್ಕೆ ಇನ್ನೊಂದು ಆತ್ಮ ಬಂದು, ಅಂದರೆ ಸೋಲ್ಮೇಟ್ ಜರ್ನಿಯಲ್ಲಿ ಇದು ಕೆಲವು ಬಾರಿ ನಿಮಗೆ ಅರ್ಥ ಆಗೋದಿಲ್ಲ ಅಂದರೂ ಕೂಡ ಇಲ್ಲಿ ಒಂದು ಉದಾಹರಣೆ ಯಾವ ರೀತಿ ಅಂದರೆ, ನಿಮ್ಮ ಎದುರಿಗೆ ಈಗ ಒಬ್ಬರು ಅಂದರೆ ನಿಮ್ಮ ಗಂಡ ನಿಂತ್ಕೊಂಡು ನಿಮಗೆ ತುಂಬ ಬೈತಾ ಇದ್ದಾರಪ್ಪ, ತುಂಬ ನಿಮಗೆ ಕೇಳೋಕ್ಕಾಗದೇ ಇರೋ ರೀತಿಲಿ, ನೋವು ಕೊಡೋ ರೀತಿಲಿ ಮಾತಾಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ನೋಯಿಸ್ಲಿಕ್ಕೆ ಸಾಧ್ಯನೋ ಅಂಥ ಮಾತುಗಳಿಂದ ನಿಮಗೆ ಬೈತಾ ಇದ್ದಾರೆ. ಅಂದರೆ ಈಗ ನಿಮಗೆ ನಿಮ್ಮೊಳಗೆ ಒಂದು ಮುಗ್ಧ ಮಗು ಅನ್ನೋದಿರುತ್ತೆ. ಅಂದರೆ ನಿಮ್ಮೊಳಗೆ ಇರುವ ಒಂದು ಇನ್ನರ್ ಸೆಲ್ಫ್ನ ಅವರು ಹರ್ಟ್ ಮಾಡ್ತಾ ಇದ್ದಾರೆ. ನೀವು ಹೊರಗಡೆ ಅವ್ರ ಎದುರಿಗೆ ನಿಂತಿದ್ದೀರಾ, ಅಳ್ತಾ ಇರ್ಬೋದು, ಆದರೆ ಒಳಗೆ ನಿಮ್ಮ ಒಂದು ಇನ್ನರ್ ಸೆಲ್ಫ್ ಮುದುಡಿ ಹೋಗಿದೆ. ಅಂದರೆ ಅದಕ್ಕೆ ತುಂಬ ಘಾಸಿ ಆಗ್ತಾ ಇದೆ. ಹೊರಗಡೆ ಪೆಟ್ಟು ಬೀಳದೇ ಇದ್ದರೂ ಒಳಗಡೆ ನಿಮ್ಮ ದೇಹದೊಳಗಿರುವ ಆ ಒಂದು ಇನ್ನರ್ ಸೆಲ್ಫಿಗೆ ತುಂಬ ಆಘಾತವಾಗಿದೆ, ನೋವಾಗಿದೆ, ಅದು ಮುದುಡ್ತಾ ಇದೆ. ಇದಕ್ಕೆ ಕಾರಣ ಯಾರು? ಅವರು ಅಲ್ವಾ? ಸುತ್ತುವರೆದು ಒಂದಿಷ್ಟು ಜನ ಅದನ್ನು ಗಮನಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ತಮಾಷೆಯಾಗಿ ತೊಗೊಳ್ತಾ ಇರ್ಬೋದು, ಇಲ್ಲ ನಿಮಗೆ ಅದೇ ರೀತಿ ಆಗಬೇಕು ಅಂತೇಳಿ ಬಯಸ್ತಾ ಇರ್ಬೋದು. ಇದು ನಿಮಗೆಲ್ಲೋ ಒಂದು ರೀತಿಲಿ ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾ ಇದ್ದೀನಿ ಅನ್ನೋ ರೀತಿಲಿ ನಿಮ್ಗೆ ನೋವಾಗ್ತಾ ಇದೆ. ಹೊರಗಿನಿಂದ ನೀವು ಏನನ್ನು ಹೊರಗಡೆ ಫೀಲ್ ಮಾಡ್ತೀರೋ, ನಿಮ್ಮ ಒಳಗಡೆ ಆತ್ಮ ಅಂದರೆ ನಿಮ್ಮ ಒಳಗಡೆ ಇನ್ನರ್ ಸೆಲ್ಫ್ ಇದೆಯಲ್ಲ, ನಿಮ್ಮ ಒಳಗಡೆ ಇರುವ ಇನ್ನರ್ ಸೆಲ್ಫ್ ಅದನ್ನು ಇನ್ನೂ ಆಘಾತಕಾರಿಯ ರೀತಿಯಲ್ಲಿ ನೋಡ್ತಿದೆ. ಹಾಗಾಗಿ ದೈಹಿಕವಾಗಿ, ಮಾನಸಿಕವಾಗಿ ನೀವು ಇಂಬ್ಯಾಲೆನ್ಸ್ ಆಗ್ತಾ ಇದ್ದೀರಾ. ಕೆಲವು ಬಾರಿ ಇದು ನಿಮ್ಮ ಕಥೆಯೂ ಆಗಿರ್ಬೋದು, ಇಲ್ಲ ಇಂತಹ ಘಟನೆಗಳನ್ನು ನೀವು ನೋಡಿರ್ಬೋದು. ಸಣ್ಣವರಿದ್ದಾಗ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಬೈಯೋದು, ಇಲ್ಲ ಅಮ್ಮನೇ ಆಗಿರ್ಬೋದು ಅಪ್ಪನಿಗೆ ಈ ರೀತಿ ಒಂದು ತುಚ್ಛವಾಗಿ ಕಾಣೋ ರೀತಿಲಿ ನೋಡಿರ್ಬೋದು, ಬೈದಿರ್ಬೋದು, ಇಲ್ಲ ನಿಮ್ಮ ಅಜ್ಜಿ ಈ ರೀತಿ ನೋಡಿರ್ಬೋದು. ಈ ರೀತಿಯಾಗಿ ಯಾವುದೋ ಒಂದು ಸಂಬಂಧ ನಿಮ್ಮ ಅಮ್ಮನಿಗಾಗಿರ್ಬೋದು, ಯಾರಿಗೋ ಒಬ್ಬರಿಗೆ ಹರ್ಟ್ ಮಾಡೋದನ್ನು ನೀವು ನೋಡಿರ್ಬೋದು, ಇಲ್ಲ ನೀವೇ ಕೂಡ ಆ ಒಂದು ಅನುಭವವನ್ನು ಅನುಭವಿಸಿರ್ಬೋದು ಅನ್ನೋ ರೀತಿಯಲ್ಲಿ ಬರ್ತದೆ. ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮ ಇನ್ನರ್ ಸೆಲ್ಫ್ ಅಂದರೆ ಒಳಗಡೆ ಇರುವ ಒಂದು ಆತ್ಮವಿಶ್ವಾಸ ಕುಗ್ಗಿದೆ ಕೆಲವೊಂದು ವಿಚಾರಗಳಲ್ಲಿ. ಇಷ್ಟೇನಾ ಜೀವನ, ನಾನು ಏನು ಮಾಡಿದ್ದೆ, ನನಗೆ ಯಾಕೆ ಇಷ್ಟೊಂದು ನೋವು ಸಿಗ್ತಾ ಇದೆ, ನಾನು ಎಲ್ಲದರಲ್ಲೂ ಒಳ್ಳೆಯದನ್ನು ಹುಡುಕ್ತಾ ಇದ್ದೀನಿ, ಒಳ್ಳೆ ರೀತಿಯಲ್ಲಿ ಜೀವನ ಇರಬೇಕು ಅಂತೇಳಿ ಬಯಸ್ತಾ ಇದ್ದೀನಿ, ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನದ ರೂಪದಲ್ಲಿ ಸಂಭಾಳಿಸ್ತಾ ಇದ್ದೀನಿ, ಆದರೂ ಕೂಡ ನನ್ನನ್ನು ಯಾರು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದು ನಿಮ್ಮ ಪ್ರಶ್ನೆಯಾಗಿದೆ. ಒಂದು ರೀಡಿಂಗ್ನ ಎನರ್ಜಿ ನಿಮ್ಮ ಮುಂದೆ ಬಂದಿದೆ ಅಂದರೆ ಬಹುಶಃ ನಿಮ್ಮ ಆತ್ಮ ಈಗ ಕೇಳಬೇಕಾದ ಮಾತು ಇದೇ ಆಗಿರಬಹುದು. ಕೆಲವೊಮ್ಮೆ ಹೊರಗಿನ ಜಗತ್ತಿನ ಗದ್ದಲದಲ್ಲಿ ನೀವು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳೋದನ್ನೇ ಮರೆತುಬಿಟ್ಟಿರ್ತೀರ. ಆದರೆ ಇನ್ನರ್ ಸೆಲ್ಫ್ ಎಂದಿಗೂ ಕೂಡ ಮೌನವಾಗಿರುವುದಿಲ್ಲ, ಅದು ಸೂಚನೆಗಳನ್ನು ನೀಡ್ತಲೇ ಇರುತ್ತೆ ಅನ್ನೋ ರೀತಿಯಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಈಗಿನ ಎನರ್ಜಿಯಲ್ಲಿ ಇಲ್ಲಿ ಕೆಲವರ ಎನರ್ಜಿಗೆ ಒಂದು ವಿಚಿತ್ರವಾದ ಭಾವನೆಯನ್ನು ನೀವು ಅನುಭವಿಸ್ತಾ ಇದ್ದೀರಾ. ಹೊರಗಿನಿಂದ ಎಲ್ಲವೂ ಸರಿ ಇದೆ ಅಂತ ಹೇಳಿ ಅನ್ನಿಸ್ತಾ ಇರ್ಬೋದು, ಆದರೆ ಒಳಗೆ ಏನೋ ಒಂದು ಭಾರ ನಿಮ್ಮನ್ನು ಆವರಿಸಿದೆ ಅನ್ನುವ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಕಾರಣ ಸ್ಪಷ್ಟವಾಗದೇ ಇರಬಹುದು, ಆದರೆ ಆತ್ಮದ ಮಟ್ಟದಲ್ಲಿ ನೋಡಿದರೆ ಇದು ಬಹಳಷ್ಟು ಬಾರಿ ಅಪೂರ್ಣ ಭಾವನೆಗಳು, ಹೇಳಲಾಗದ ನೋವುಗಳು ಮತ್ತು ಕರ್ಮದ ಪಾಠಗಳ ಪರಿಣಾಮ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೊಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಕೆಲವರ ಎನರ್ಜಿಗೆ ಈ ಕರ್ಮ ಅನ್ನೋದು ಒಂದು ಗಿಲ್ಟ್ ಅಂದರೆ ಅಪರಾಧದ ಭಾವನೆಯ ರೂಪದಲ್ಲಿ ಕಾಣಿಸ್ತಾ ಇದೆ. ಹಾಗೆ ಅಂದರೆ ನಾನು ಹಾಗೆ ಮಾಡಬಾರ್ದಿತ್ತು ಅನ್ನೋ ರೀತಿಲಿ ನೀವು ಯಾವುದೋ ಒಂದು ವಿಚಾರದಲ್ಲಿ ಈಗ ಫೀಲ್ ಮಾಡ್ತಾ ಇದ್ದೀರಾ. ಹಾಗೆ ನಾನು ಅವಕಾಶ ಕಳೆದುಕೊಳ್ಬಾರ್ದಿತ್ತು ಅನ್ನೋ ರೀತಿಲೂ ಕೂಡ ಕೆಲವರು ಫೀಲ್ ಮಾಡ್ತಿದ್ದೀರಾ. ನಾನು ಯಾರನ್ನು ನೋಯಿಸಿದ್ದೀನಿ, ಹಾಗೆ ಮಾಡಬಾರ್ದಿತ್ತು ಅಂತಲೂ ಕೂಡ ನಿಮಗೆ ನೀವು ಹೇಳ್ಕೊಳ್ತಾ ಇದ್ದೀರಾ. ಇದನ್ನು ಅವರೆದುರಿಗೂ ಹೇಳ್ಕೊಳ್ತಾ ಇಲ್ಲ, ಬೇರೆಯವರೆದುರಿಗೂ ಹೇಳ್ಕೊಳ್ತಾ ಇಲ್ಲ, ಆದರೆ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಾ, ನಾನು ಅವರಿಗೆ ಆ ನೋವು ಮಾತನ್ನು ಆಡಬಾರ್ದಿತ್ತು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನನ್ನಿಂದ
ಏನೋ ತಪ್ಪಾಗ್ಬಿಡ್ತಲ್ಲ ಅನ್ನೋ ರೀತಿಯಲ್ಲಿ ಕೂಡ ನಿಮಗೆ ಒಂದು ಗಿಲ್ಟ್, ಅಪರಾಧ ಭಾವ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಚಿಂತನೆಗಳು ಮನಸ್ಸಿನಲ್ಲಿ ಮರು ಇಂತಹ ಬರ್ತಾ ಇದ್ದಾವೆ ಅಂದರೆ ಪದೇ ಪದೇ ಇಂಥ ವಿಚಾರಗಳು ನಿಮ್ಗೆ ಎದುರಾಗ್ತಾ ಇದ್ದಾವೆ. ನಾನು ಅವಕಾಶ ಕಳ್ಕೊಳ್ಬಾರ್ದಿತ್ತು, ನಾನು ಅವರನ್ನು ನೋಯಿಸಬಾರ್ದಿತ್ತು, ನನ್ನಿಂದ ಏನೋ ತಪ್ಪಾಗಿದೆ, ಹಾಗೆ ನಾನು ಮಾಡಬಾರ್ದಿತ್ತು ಅನ್ನೋ ರೀತಿಲಿ ನೀವು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಕರ್ಮ ನಿಮ್ಮನ್ನು ಇಲ್ಲಿ ಶಿಕ್ಷಿಸ್ತಾ ಇಲ್ಲ, ಕರ್ಮ ನಿಮ್ಮನ್ನು ಜಾಗೃತಗೊಳಿಸ್ತಾ ಇದೆ. ಅಂದರೆ ನೀವು ತಪ್ಪು ಮಾಡಿದ್ದನ್ನು ಒಪ್ಕೊಂಡಿದ್ದೀರಾ, ಸರಿಯಾದ ಒಂದು ದಾರಿಯಲ್ಲಿ ನೀವು ಈಗಿದ್ದೀರಾ. ಖಂಡಿತ ಆ ಒಂದು ಎನರ್ಜಿನ ಅಲ್ಲೇ ರಿಮೂವ್ ಮಾಡಿ ಮುಂದೆ ಹೋಗಿ, ಯಾಕಂದರೆ ನಿಮಗೊಂದು ಪಶ್ಚಾತ್ತಾಪ ಆಗಿದೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಕರ್ಮ ಕೂಡ ನಿಮ್ಮ ಶುದ್ಧೀಕರಣಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ. ಹಾಗಾಗಿ ಗುರುವು ಕೂಡ ಹೇಳ್ತಾ ಇರೋದು, ಕರ್ಮ ನಿಮ್ಮನ್ನು ಶಿಕ್ಷಿಸಲು ಬರೋದಿಲ್ಲ, ಅದು ನಿಮ್ಮನ್ನು ಶುದ್ಧಿಗೊಳಿಸಲು ಬರುತ್ತೆ, ಹಾಗೆ ಜಾಗೃತಗೊಳಿಸಲು ಬರುತ್ತೆ, ನಿಮಗೆ ಅರ್ಥ ಮಾಡಿಸ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡೋಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಂಥ ಎಲ್ಲ ಒಂದು ಬೇಸರ, ಗಿಲ್ಟ್, ಒಂದು ಅಸಮಾಧಾನದ ಭಾವನೆಗಳೇನಿದಾವಲ್ವ, ಇವು ನಿಮ್ಮ ಹಳೆಯ ಕಥೆಯನ್ನು ಬಿಡುವ ಸಮಯ ಬಂದಿದೆ. ಅದನ್ನು ಬಿಟ್ಬಿಡಿ, ಹೊಸ ಅಧ್ಯಾಯದ ಶುರುವಾಗಿದೆ. ಈಗಲೂ ಯಾಕೆ ಅದೇ ವಿಚಾರಗಳನ್ನು ನೆನಪು ಮಾಡ್ಕೊಳ್ತೀರಾ, ಪಶ್ಚಾತ್ತಾಪ ಪಟ್ಟಿದ್ದೀರಾ ಅಂದರೆ ಆ ವಿಚಾರ ಅಲ್ಲಿಗೆ ಅದು ಒಂದು ರಿಮೂವ್ ಆಯಿತು ಅಂತೇಳಿ. ಈಗ ಹೊಸ ಅಧ್ಯಾಯದ ಪ್ರಾರಂಭವನ್ನು ಹೊಸ ವಿಚಾರಗಳೊಂದಿಗೆ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗಂತೂ ಇಲ್ಲಿ ಇನ್ನೊಂದು ವಿಚಾರ ಅಂದರೆ, ಕೆಲವರು ನಿಮ್ಮನ್ನು ನೀವೇ ಕ್ಷಮಿಸಿಕೊಳ್ಳದೆ ವರ್ಷಗಳ ಕಾಲ ಬದುಕ್ತಾ ಇದ್ದೀರಾ. ಅಂದರೆ ನೀವು ಮಾಡಿದ ತಪ್ಪಾಗಿರ್ಬೋದು, ನಿಮ್ಮಿಂದನೇ ಏನೋ ಒಂದು ಅಪರಾಧ ಆಗೋಯಿತು. ಅಂದರೆ ಇಲ್ಲಿ ನನಗೆ ಕನೆಕ್ಟ್ ಆಗೋ ರೀತಿಲಿ ನೀವು ವೈಯಕ್ತಿಕ ಸಂಬಂಧದಲ್ಲಿ ಇದ್ದೂ ಕೂಡ, ಅಂದರೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಇದ್ದೂ ಕೂಡ ಇನ್ನೊಂದು ಸಂಬಂಧದ ಜೊತೆ ಸಂಪರ್ಕ ಇರ್ಬೋದು, ಹಾಗೆ ಪ್ರೇಮಿಗಳಾಗಿದ್ದರೂ ಕೂಡ ಅಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಮುಂದುವರೆದ ಭಾವ ಆಗಿರ್ಬೋದು. ಇದು ನಿಮಗೆ ಎಲ್ಲೋ ಒಂದು ರೀತಿಲಿ ಘಾಸಿಗೊಳಿಸ್ತಾ ಇದೆ. ಅಂದರೆ ನಿಮ್ಮನ್ನು ನಿಮಗೆ ಕ್ಷಮಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋ ರೀತಿಲಿ ಒಂದು ವಿಚಾರ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಜೀವನ ತುಂಬ ಮುಂದಕ್ಕೆ ಹೋಗಿದೆ, ಆದರೂ ಕೂಡ ಆ ಭಾವನೆಗಳು ನಿಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದೆ. ಇಲ್ಲ ಕೆಲವೊಂದು ಸಾರಿ ನೀವು ತಪ್ಪು ಮಾಡಿದ್ದೀರಾ ಅಂತೇಳಿ ಒಪ್ಕೊಂಡು ಯಾರ ಹತ್ರನೋ ಅದನ್ನು ಶೇರ್ ಮಾಡಿರ್ಬೋದು, ಆಗ ಆ ಜೀವನದಲ್ಲಿ ಆ ಸಂಬಂಧದಲ್ಲಿ ನೀವು ಮುಂದುವರೆದಿದ್ದೀರಾ ಅಂದರೂ ಕೂಡ ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ಅವರು ಅಂದರೆ ಹೊರಗಿನವರು ನಿಮ್ಮನ್ನು ಕ್ಷಮಿಸಿರ್ಬೋದು, ಜೀವನ ಮುಂದಕ್ಕೂ ಹೋಗಿರ್ಬೋದು ಅಂತ ಕಾಣಿಸ್ತಾ ಇದೆ ಇಲ್ಲಿ. ಆದರೆ ಮನಸ್ಸಿನ ಒಳಗೆ ಇನ್ನೂ ಒಂದು ನ್ಯಾಯಾಲಯ ನಡೀತಾನೆ ಇರುತ್ತೆ. ಅಲ್ಲಿ ತೀರ್ಪು ಹೇಳುವವರು ನೀವೇ, ಶಿಕ್ಷೆ ಅನುಭವಿಸುವವರು ಕೂಡ ನೀವೇ ಆಗಿದ್ದೀರಾ, ಹೇಳುವವರು ಕೂಡ ನೀವೇ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಈ ರೀಡಿಂಗ್ನ ಎನರ್ಜಿ ಹೇಳೋದೇನೆಂದರೆ, ನೀವು ಹೊತ್ತುಕೊಂಡು ತಿರುಗ್ತಾ ಇರುವ ಕೆಲವು ಭಾರಗಳು ಈಗ ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡ್ತಾ ಇಲ್ಲ, ಅವು ಕೇವಲ ನಿಮ್ಮ ಶಕ್ತಿಯನ್ನು ಹೀರ್ಕೊಳ್ತಾ ಇದ್ದಾವೆ ಅನ್ನೋ ರೀತಿಲಿ. ಅಂದರೆ ಎಲ್ಲೋ ಒಂದು ರೀತಿಲಿ ಎನರ್ಜಿ ವ್ಯಾಂಪರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ನೀವು ತಪ್ಪಾಗೋಗ್ಬಿಟ್ಟಿದೆ. ಮನುಷ್ಯರು ಅಂದಮೇಲೆ ತಪ್ಪಾಗೋದು ಸಹಜ. ತಪ್ಪು ಆದಮೇಲೆ ತಾನೇ ಸರಿ ಯಾವುದು ಅಂತೇಳಿ ನಿಮಗೆ ಗೊತ್ತಾಗಿದ್ದು ಅಲ್ವಾ. ತಪ್ಪು ನಡೀದೇನೆ ಇದ್ದಿದ್ರೆ ನಿಮ್ಮ ಜೀವನದಲ್ಲಿ ಸರಿಯಾದದ್ರ ಅರ್ಥನೇ ನಿಮಗೆ ಗೊತ್ತಾಗ್ತಿರ್ಲಿಲ್ಲ. ಈಗ ಹೋಗ್ಬಿಟ್ಟಿದೆ, ತಪ್ಪಂತೂ ಆಗಿದೆ, ಅದಕ್ಕೆ ಪಶ್ಚಾತ್ತಾಪ ಪಟ್ಟಿದ್ದೀರಾ. ಆದರೆ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳೇಬೇಕು, ಇಲ್ಲ ಅಂದರೆ ಆ ಎನರ್ಜಿ ರಿಮೂವ್ ಆಗೋಲ್ಲ. ಅದು ಒಂದು ಅಪಾಯಕರವಾದ ಎನರ್ಜಿಯಾಗಿ ನಿಮ್ಮಲ್ಲಿ ಒಳಗೊಳಗೆ ಒಂದು ಸಣ್ಣ ಕ್ರಿಮಿಯ ಥರ ಕೊರಿತಾ ಇರುತ್ತೆ. ಆ ಒಂದು ಹುಳ ಕೊರೆದು ನಿಮ್ಮನ್ನು ಒಂದು ದಿನ ಅಂತ್ಯ ಮಾಡಿಬಿಡುತ್ತೆ ಅದೇ ಚಿಂತೆಯಲ್ಲಿ. ಹಾಗಾಗಿ ಕೆಲವೊಂದು ಸರಿ ತಪ್ಪು ಆಗೋದು ಸಹಜ. ತಪ್ಪು ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳತ್ತ ನಿಮ್ಮನ್ನು ಕೊಂಡೊಯ್ಬೋದು. ಅಂದರೆ ಪರಿವರ್ತನೆ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ನಿಮ್ಮನ್ನು ನೀವು ಬದಲಾಯಿಸಿಕೊಂಡು ಹೊಸ ಉದ್ದೇಶದ ಕಡೆ ಹೋಗ್ಲಿಕ್ಕೂ ಕೂಡ ಆ ತಪ್ಪೇ ಕಾರಣವಾಗಿದೆ ಅಂದಮೇಲೆ ಖಂಡಿತ ಆ ತಪ್ಪಿಗೊಂದು ಕ್ಷಮೆ ಕೊಟ್ಟು ಅದನ್ನು ರಿಮೂವ್ ಮಾಡಿಬಿಡಿ. ಈಗ ಕೆಲವೊಂದು ಸಾರಿ ನಿಮ್ಮಿಂದ ಆದ ತಪ್ಪನ್ನು ಕೆಲವರು ಹತ್ರ ಹೇಳ್ಕೊಂಡಿದ್ರೆ ಅದನ್ನು ಒಪ್ಕೊಂಡು ಕೂಡ ಅವ್ರು ನಿಮ್ಮ ಜೊತೆ ಮುಂದುವರೆದಿದ್ದಾರೆ ಅಂದರೆ ನೀವು ಯಾಕೆ ಇನ್ನೂ ಆ ಮನಸ್ಸಲ್ಲಿ ಆ ತಪ್ಪನ್ನು ಹಿಡ್ಕೊಂಡು ಹಿಂಸೆ ಮಾಡ್ಕೊಳ್ತಾ ಇದ್ದೀರಾ? ನಿಮಗೊಂದು ನ್ಯಾಯವನ್ನು ನೀವೇ ಕೊಟ್ಬಿಡಿ ಅಂತ ಹೇಳಿ ಗುರು ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮೊಳಗೆ ಒಂದು ನ್ಯಾಯಾಲಯವಿದೆ, ಅಂದರೆ ಅಲ್ಲಿ ಹೇಳುವವರು ನೀವೇ, ಶಿಕ್ಷೆ ಅನುಭವಿಸುವವರು ನೀವೇ ಆಗಿದ್ದೀರಾ. ಹಾಗಾಗಿ ಪಶ್ಚಾತ್ತಾಪ ಪಟ್ಟಿದ್ದೀರಾ ಆ ವಿಚಾರದಲ್ಲಿ. ಅಂದರೆ ಖಂಡಿತ ಆ ಒಂದು ಕ್ಷಮೆಯನ್ನು ನಿಮಗೆ ನೀವೇ ಕೊಟ್ಕೊಂಡು ಆ ಎನರ್ಜಿಯಿಂದ ಹೊರಗೆ ಬನ್ನಿ. ಅಂದರೆ ಇಲ್ಲಿ ನೀವು ಆ ಹೊತ್ತುಕೊಂಡು ಭಾರ ಏನು ತಿರುಗ್ತಾ ಇದ್ದೀರಲ್ಲ, ಅದು ನಿಮ್ಮ ಬೆಳವಣಿಗೆಗೆ ಅಡ್ಡಿಯಾಗಿದೆ. ನಿಮ್ಮ ಜೀವನದಲ್ಲಿ ನೀವು ಹೊಸದೊಂದು ತಿರುವನ್ನು ತಗೊಳ್ಬೇಕಾದ್ರೂ ಕೂಡ ಅದರಲ್ಲಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಒಂದು ಶರಣಾಗುತ್ತೆ. ಅಂದರೆ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅಂದರೆ ಅವರಿಗೆ ನೀವು ಸಮರ್ಪಣೆ ಆಗಿದ್ದೀರಾ, ಆದರೆ ಪೂರ್ಣ ಪ್ರಮಾಣದಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಗಿಲ್ಟ್, ಅಪರಾಧ ಭಾವ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇನ್ನರ್ ಸೆಲ್ಫ್ ಈಗ ನಿಮಗೆ ಕೇಳುತ್ತಿರುವ ಪ್ರಶ್ನೆ ಇದೇ ಆಗಿದೆ. ನೀನು ಎಷ್ಟು ವರ್ಷಗಳಿಂದ ನಿನ್ನನ್ನೇ ಶಿಕ್ಷಿಸಿಕೊಳ್ತಾ ಇದೀಯಾ? ಅಂದರೆ ಆವಾಗಲೇ ನಾನು ಒಂದು ಉದಾಹರಣೆ ಹೇಳಿದ್ನಲ್ಲ, ಗಂಡ ಹೆಂಡತಿಗೆ ಬೈತಾ ಇರ್ಬೋದು, ಹೆಂಡತಿ ಗಂಡನಿಗೆ ಬೈತಾ ಇರ್ಬೋದು, ಇನ್ಯಾರೋ ಒಬ್ಬರಿಗೆ ಎದುರಿಗೆ ನಿಲ್ಲಿಸ್ಕೊಂಡು ಅವಮಾನ ಮಾಡ್ತಾ ಇದ್ದಾರೆ ಅಂದರೆ ಅವರೊಳಗಿಂದ ಒಂದು ಇನ್ನರ್ ಸೆಲ್ಫ್ ಇರುತ್ತಲ್ಲ, ಅದು ಈ ರೀತಿಯಾಗಿ ತುಂಬ ಕುಗ್ಗು ಹೋಗಿರುತ್ತೆ. ಅದೇ ಒಂದು ಸರಿ ನಿಮಗೆ ಪ್ರಶ್ನೆ ಮಾಡುತ್ತೆ, ನೀನು ಎಷ್ಟು ವರ್ಷಗಳಿಂದ ನಿನ್ನನ್ನೇ ನೀನು ಶಿಕ್ಷಿಸ್ಕೊಳ್ತಾ ಇದೀಯಾ? ಒಂದು ತಪ್ಪಿಗಾಗಿ ಎಷ್ಟು ದಿನ ನಿನ್ನ ಬೆಳಕನ್ನು ಮರೆಮಾಚ್ಕೊಳ್ತೀಯಾ? ಅಂದರೆ ನಿನ್ನಲ್ಲಿರುವ ಒಂದು ಆತ್ಮವಿಶ್ವಾಸ, ಎಷ್ಟೊಂದು ಒಳ್ಳೆಯ ವಿಚಾರ ಇದೆ ಅಲ್ವಾ ನಿನ್ನಲ್ಲಿ, ಒಂದೇ ಒಂದು ತಪ್ಪಾಗಿದ್ದಲ್ವಾ, ಆ ತಪ್ಪಿಗೆ ಪಶ್ಚಾತ್ತಾಪನೂ ಪಟ್ಟಿದೆಯಾ? ಹಾಗೆ ಜೀವನದಲ್ಲಿ ಅದನ್ನು ಬಿಟ್ಟು ಸಾಕಷ್ಟು
ಮುಂದುವರೆದಿದೆಯಾ, ಆದರೂ ಕೂಡ ಆ ತಪ್ಪನ್ನು ನಿನ್ನ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಯಾಕೆ ಒಂದು ಶಿಕ್ಷೆಯನ್ನು ಕೊಡ್ತಾ ಇದೆಯಾ ಅನ್ನೋ ರೀತಿಯಲ್ಲಿ ಆ ಇನ್ನರ್ ಸೆಲ್ಫ್ ನಿಮಗೆ ಪ್ರಶ್ನೆ ಮಾಡ್ತಿದೆ. ಹಾಗೆ ಇಲ್ಲಿ ನೀವು ಹೆಂಡತಿಯಾಗಿ ಗಂಡನಿಗೆ ಏನೋ ಅವಮಾನ ಮಾಡ್ತಾ ಇದ್ದೀರಾ, ಅವರಿಗೆ ತುಂಬ ಹರ್ಟ್ ಮಾಡ್ತಾ ಇದ್ದೀರಾ, ಹೆಂಡತಿಗೆ ಗಂಡ ಮಾಡ್ತಾ ಇರ್ಬೋದು, ಇನ್ಯಾವುದೇ ಸಂಬಂಧ ಯಾರಿಗೆ ಮಾಡ್ತಾ ಇದೆ ಅಂದರೆ ಇದೇ ಇನ್ನರ್ ಸೆಲ್ಫ್ ಆಯಾಸಗೊಳ್ಳುತ್ತೆ. ಅದು ಆಯಾಸಗೊಂಡಷ್ಟು ಅಲ್ಲಿ ಅದೇ ಆಯಾಸದೊಂದಿಗೆ ಅದು ಏನಾದರೂ ಅಂತ್ಯ ಆಯಿತು ಅಂದರೆ ಅದು ಇನ್ನೊಂದು ಆ ಜನ್ಮವನ್ನು ಆತ್ಮ ಅದೇ ರೀತಿಯಲ್ಲಿ ಪ್ರವೇಶ ಮಾಡುತ್ತೆ. ಆಗ ಏನು ಮಾಡುತ್ತೆ, ಅಲ್ಲಿ ಅದರ ಸೇಡನ್ನು ತೀರಿಸ್ಕೊಳ್ಬೋದು, ಇಲ್ಲ ಅಲ್ಲೂ ಕೂಡ ಅದು ಒಂದು ಭಯದಲ್ಲಿ ನರಳಾಡ್ಬೋದು, ಇಲ್ಲ ನನಗೆ ಅಂಥ ಒಂದು ಲೈಫ್ ಬೇಡ ಅನ್ನೋ ರೀತಿಲಿ, ಅಂದರೆ ಇಲ್ಲಿ ನಿಮಗೆ ಆ ಗಂಡನಿಂದ ಒಂದು ತುಂಬ ನೋವಾಗಿತ್ತು ಅಂದರೆ ನನಗೆ ಮದುವೆನೇ ಬೇಡ ಅನ್ನೋ ರೀತಿಲಿ ನೀವು ಅಂದ್ಕೊಂಡು ಹೋಗ್ಬೋದು. ಇಲ್ಲ ನನಗೆ ತಂದೆ ತಾಯಿಯಿಂದ ತುಂಬ ನೋವು ಸಿಕ್ಕಿದೆ, ನನಗೆ ಒಬ್ಬರು ತುಂಬ ಸ್ನೇಹಿತರು ತುಂಬಾ ನನಗೆ ಮೋಸ ಮಾಡಿಬಿಟ್ರು, ಇವೆಲ್ಲ ಒಂದು ಅಂತ್ಯದೊಂದಿಗೆ ಅದು ಆತ್ಮ ಏನಾದ್ರು ಇನ್ನೊಂದು ಜನ್ಮಕ್ಕೆ ಪ್ರವೇಶ ಆಗಿತ್ತು ಅಂದರೆ ಅದು ಆಗ ಆ ಒಂದು ಜನರನ್ನು ಅಂತಹ ಒಂದು ಸಂಬಂಧಗಳನ್ನು ನಂಬೋದಿಲ್ಲ, ಅದರಿಂದ ಭಯಗೊಳ್ಳುತ್ತೆ, ದೂರ ಉಳಿಲಿಕ್ಕೆ ಪ್ರಯತ್ನ ಪಡುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಇದೇ ಎನರ್ಜಿಲಿ ಕನೆಕ್ಟ್ ಆಗ್ತಿದೆ. ನಿಮ್ಮ ಎಲ್ಲ ರೀತಿಯ ಒಂದು ದುರ್ಬಲತೆಗಳು ಅಂತ ನೀವೇನು ಹೇಳ್ಕೊಳ್ತಾ ಇದ್ದೀರಲ್ಲ, ಇದು ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ಮ ಆತ್ಮಕ್ಕೆ ಒಂದು ಕೊಟ್ಟ ನೋವಾಗಿತ್ತು, ಅಂದರೆ ಇನ್ನರ್ ಸೆಲ್ಫಿಗೆ ತುಂಬ ನೋವಾಗಿತ್ತು. ಆ ಹರ್ಟ್, ಆ ನೋವಿನೊಂದಿಗೆ ಅದು ಆ ಒಂದು ದೇಹವನ್ನು ತ್ಯಜಿಸಿತ್ತು ಅಂತ ಕಾಣುತ್ತೆ. ಅಂದರೆ ಅದೇ ನೋವು ಕೊನೆಯವರೆಗೂ ನಿಮಗೆ ಅದೇ ನೋವು ಸಿಕ್ಕಿತ್ತು, ಅದೇ ಕೊರಗಲ್ಲಿ, ಅದೇ ನೋವಲ್ಲಿ, ಅದೇ ಹಿಂಸೆಯಲ್ಲಿ ನೀವು ಕೊನೆಯ ಕಾಲದವರೆಗೂ ಹೋಗಿ ಜೀವವನ್ನು ಬಿಟ್ಟಿದ್ರಿ ಅಂದರೆ ಅದೇ ಇನ್ನರ್ ಸೆಲ್ಫ್ ಅಲ್ಲಿ ಅದೇ ಒಂದು ಆತ್ಮದೊಂದಿಗೆ ಅದೇ ರೀತಿ ಒಂದು ಸಂಪರ್ಕವನ್ನು ಇಟ್ಕೊಂಡಿರುತ್ತೆ. ಹಾಗಾಗಿ ಕೆಲವೊಂದು ಸಾರಿ ನಿಮಗೆ ಕೆಲವರನ್ನು ನೋಡಿದಾಗ ಭಯ, ಕೆಲವು ಸಂಬಂಧಗಳಲ್ಲಿ ಭಯ, ಕೆಲವೊಂದು ವಿಚಾರಗಳಾಗಿರ್ಬೋದು. ಹಾಗೆ ಇದು ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಅವರು ನಿಮಗೆ ಯಾವುದೋ ಒಂದು ಇಷ್ಟ ಇಲ್ಲದ ವಸ್ತುವನ್ನು ಬಲವಂತದಿಂದ ದಿನನಿತ್ಯ ತಿನ್ನಿಸ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ಅಂದರೆ ಅವೆಲ್ಲದರಿಂದ ನಿಮಗೆ ಅಲರ್ಜಿ ಕೂಡ ಆಗ್ತಾ ಇರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕರ್ಮ ಹೇಳುತ್ತೆ. ಒಟ್ಟಾರೆಯಾಗಿ ಕರ್ಮದಲ್ಲಿ ನೀವು ಏನಾದರೂ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಆಳ ತುಂಬಾ ಇರುತ್ತೆ. ನಾನಿಲ್ಲಿ ನಿಮಗೆ ಎಷ್ಟು ಸಂಪರ್ಕಕ್ಕೆ ಬರುತ್ತೋ ಆ ವಿಚಾರ ಇಲ್ಲಿ ತಿಳಿಸಿದ್ದೀನಿ. ಹಾಗಾಗಿ ಕೆಲವೊಂದು ಸಾರಿ ದುರ್ಬಲತೆಗಳು ಅಂತೇಳಿ ನೀವೇನು ಅಂದ್ಕೊಳ್ತೀರಲ್ಲ, ನನಗೆ ಅದರಿಂದ ಅಲರ್ಜಿ ಆಗಿರ್ಬೋದು, ಇಲ್ಲ ನನಗೆ ಮದುವೆ ಅಂದರೆ ಇಷ್ಟ ಇಲ್ಲ, ಮಕ್ಕಳಂದರೆ ಇಷ್ಟ ಇಲ್ಲ, ನನಗೆ ಗಂಡಸರಂದರೆ ಇಷ್ಟ ಇಲ್ಲ, ಹೆಂಗಸರಂದರೆ ಇಷ್ಟ ಇಲ್ಲ, ಇವೆಲ್ಲವೂ ನಿಮ್ಮ ಆತ್ಮ ಇನ್ನರ್ ಸೆಲ್ಫ್ ಆ ಜನ್ಮದಲ್ಲಿ ಆ ಒಂದು ವ್ಯಕ್ತಿಗಳಿಂದ, ಆ ಒಂದು ಸಂಬಂಧದಿಂದ ನೋವು ಅನುಭವಿಸಿರುತ್ತೆ. ಹಾಗಾಗಿ ಇಲ್ಲಿ ಅದೇ ಭಾವದೊಂದಿಗೆ ಅದು ಹೆದರುತ್ತೆ, ಇಲ್ಲ ಎದುರಿಸುತ್ತೆ, ಇಲ್ಲ ಅಂದರೆ ಅವ್ರಿಗೇನಾದರೂ ಹರ್ಟ್ ಮಾಡಬೇಕು ಅಂತೇಳಿ ತವಕಿಸುತ್ತೆ. ಒಟ್ಟಾರೆಯಾಗಿ ಅದರ ಉದ್ದೇಶ ಹೇಗಿರುತ್ತೆ, ಅದು ಇನ್ನರ್ ಸೆಲ್ಫ್ನೇ ಗಮನದಲ್ಲಿ ಅದು ಹೇಗೆ ತಗೊಂಡಿರುತ್ತೋ ಅದರ ಆಧಾರದ ಮೇಲೆ ಇಲ್ಲಿ ಪರಿವರ್ತನೆ ಸಿಗ್ತಾ ಇರುತ್ತೆ ಅಷ್ಟೇ. ಹಾಗಾಗಿ ಇಲ್ಲಿ ಎಲ್ಲವೂ ಕರ್ಮದ ಆಟ ಅಂತಲೇ ಗುರು ಹೇಳ್ತಾ ಇದ್ದಾರೆ. ನಿನ್ನದೇ ಆದ ಕರ್ಮದ ಫಲ ನೀನು ಅನುಭವಿಸ್ತಾ ಇರೋದು, ಆದರೆ ನಿನ್ನ ರಕ್ಷಣೆಗೆ ನಾನು ನಿಂತಿದ್ದೀನಿ. ಖಂಡಿತ ನಿನ್ನ ಹಿಂದಿನ ಜನ್ಮದ ಕರ್ಮ ಏನಾಗಿತ್ತು ಅದು ನಿನಗೆ ತಿಳಿದಿಲ್ಲ, ಮುಂದೆ ಏನಾಗುತ್ತೆ ಅದು ಕೂಡ ನಿನಗೆ ತಿಳಿದಿಲ್ಲ. ಆದರೆ ಈ ವರ್ತಮಾನದಲ್ಲಿ ನೀನು ಹೇಗಿರಬೇಕು ಅನ್ನೋದನ್ನು ನಾನು ನಿನಗೆ ಒಂದು ಶಿಕ್ಷಣದ ಮೂಲಕ ತಿಳಿಸ್ಕೊಟ್ಟಿದ್ದೀನಿ. ಅದರ ಆಧಾರದ ಮೇಲೆ ನೀನು ಪ್ರಾಮಾಣಿಕ ಪ್ರಯತ್ನ ಮಾಡು. ಖಂಡಿತ ನಿನ್ನ ಹಿಂದಿನ ಕರ್ಮ ಹೇಗಿತ್ತು, ಅದನ್ನು ಹೇಗೆ ಕಳ್ಕೊಳ್ಬೇಕು, ಅದರಲ್ಲಿ ನಿನಗೇನು ಡಿಸರ್ವ್ ಆಗಿತ್ತು ಅದನ್ನು ನಿನಗೆ ಹೇಗೆ ಕೊಡಿಸ್ಬೇಕು ಅದರ ತೀರ್ಮಾನ ನಾನು ಮಾಡ್ತೀನಿ. ಹಾಗೆ ಮುಂದೆ ನಿನ್ನ ಭವಿಷ್ಯ ಹೇಗಿರಬೇಕು, ನೀನು ಕಂಡ ಕನಸನ್ನು ಹೇಗೆ ನನಸು ಮಾಡಿಕೊಡ್ಬೇಕು ಅದು ಕೂಡ ನನ್ನ ಭರವಸೆಯಾಗಿದೆ. ನನ್ನ ಮೇಲೆ ನೀನು ಭಾರ ಹಾಕಿದೆ ಅಂದರೆ ಖಂಡಿತ ನಾನು ಅದನ್ನು ಈಡೇರಿಸ್ಕೊಡ್ತೀನಿ. ಅದಕ್ಕೆ ಈ ಸಿದ್ಧತೆ ನಡೀತಾ ಇರೋದು ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗೆ ಕರ್ಮದ ಮುಂದಿನ ಹಂತ ಪರಿವರ್ತನೆ ಆಗಿರುತ್ತೆ. ಆದರೆ ಪರಿವರ್ತನೆ ಆಗೋದಕ್ಕೂ ಮೊದಲು ಸತ್ಯವನ್ನು ನೀವು ಒಪ್ಕೊಳ್ಬೇಕು. ಬೇರೆ ಯಾರ ಹತ್ರನೂ ಒಪ್ಕೊಳ್ತೀನಿ ಅಂತ ಅಲ್ಲ, ಮೊದಲು ನಿಮಗೆ ನೀವೇ ಸತ್ಯವನ್ನು ಒಪ್ಕೊಳ್ಳೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಕೆಲವರಿಗೆ ಈ ಎನರ್ಜಿ ಸಂಬಂಧಗಳ ಬಗ್ಗೆ ಇರ್ಬೋದು, ಕೆಲವರಿಗೆ ವೃತ್ತಿ ಅಥವಾ ಹಣಕಾಸಿನ ಬಗ್ಗೆ ಕಾಣಿಸ್ತಾ ಇದೆ, ಇನ್ನೂ ಕೆಲವರಿಗೆ ಆತ್ಮವಿಶ್ವಾಸ ಕಳೆದುಕೊಂಡಿರುವ ನೋವಿನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಎಲ್ಲದರ ಮಧ್ಯೆ ಒಂದೇ ಒಂದು ಎನರ್ಜಿ ಇಲ್ಲಿ, ಅಂದರೆ ಗುರುವಿನ ಸಂದೇಶ ಯಾವ ರೀತಿ ನಿಮಗೆ ಕೇಳಿಸ್ತಾ ಇದೆ ಅಂದರೆ, ನೀವು ಇನ್ನೂ ಹಳೆಯ ರೂಪವಲ್ಲ, ಅಂದರೆ ನೀನು ನಿನ್ನ ಹಳೆಯ ರೂಪವಲ್ಲ, ನೀನು ಮಾಡಿದ ತಪ್ಪುಗಳ ಒಟ್ಟು ಮೊತ್ತವಲ್ಲ, ನೀನು ಕಲಿತ ಪಾಠಗಳ ಫಲ. ಅಂದರೆ ಈಗಿನ ಎನರ್ಜಿ ಅಂದರೆ ಕರ್ಮದ ಎನರ್ಜಿ ನಿಮ್ಮನ್ನು ಒಂದು ಹೊಸ ಅಧ್ಯಾಯದ ಕಡೆಗೆ ತಳ್ತಾ ಇದೆ. ಅದಕ್ಕಾಗಿ ಹಳೆಯ ನೋವುಗಳು ಮತ್ತೆ ನೆನಪಾಗ್ಬೋದು, ಹಳೆಯ ಜನರು ನೆನಪಾಗ್ಬೋದು, ಅವರು ಬರ್ಬೋದು ನಿಮ್ಮ ಜೀವನದಲ್ಲಿ. ಹಳೆಯ ಘಟನೆಗಳು ಮನಸ್ಸಿನಲ್ಲಿ ತೇಲಿ ಬರಬಹುದು, ಭಯ ಪಡೋದು ಬೇಡ. ಅದು ಹಿಂದಕ್ಕೆ ಎಳೆಯಲು ಬಂದಿರೋದಿಲ್ಲ, ಅದು ಕೊನೆಯ ಬಾರಿಗೆ ಹೊರ ಬಂದು ಗುಣವಾಗಲು ಬಂದಿರುತ್ತೆ. ಅಂದರೆ ಅದು ಕೊನೆಯ ಹಂತವನ್ನು ಪ್ರವೇಶ ಮಾಡ್ತಾ ಇದೆ. ಅಂದರೆ ಅದು ಇನ್ನು ಯಾವತ್ತೂ ನಿಮ್ಮ ಜೀವನದಲ್ಲಿ ಬರಲ್ಲ. ಹಾಗಾಗಿ ಅಂದರೆ ಏನೋ ಹೇಳ್ತಾರಲ್ಲ, ದೀಪ ಆರಬೇಕಾದ್ರೆ ಜೋರಾಗಿ ಉರಿಯುತ್ತೆ ಅಂಥೇಳಿ, ಅದೇ ರೀತಿ ಆಗ್ತಾಯಿದೆ. ಈ ಸಮಯದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂದರೆ ಅವು ಕೊನೆ ಹಂತದಲ್ಲಿದ್ದಾವೆ. ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ, ಶ್ರದ್ಧೆ, ಭಕ್ತಿ, ಹಾಗೆ ಕರ್ಮದ ಉದ್ದೇಶ, ಇವೆಲ್ಲ ಒಂದು ನಡವಳಿಕೆಗಳಿಗೆ ಸಿಗ್ತಾ ಇರುವ ಫಲ ಅದು ಕೊನೆ ಹಂತಕ್ಕೆ ಬಂದಿದೆ. ಖಂಡಿತ ಅದೀಗ ನಿಮಗೆ ದೂರ ಆಗೋ ಸಮಯ ಬಂದಿದೆ. ನಿಮ್ಮದೇ ಆದ ಒಂದು ಎನರ್ಜಿಗೆ ಕನೆಕ್ಟ್ ಮಾಡ್ಕೊಳ್ಳಿ.
ನಿಮಗೆ ಗೊತ್ತಿದೆ, ಅಂದರೆ ನಿಮ್ಮ ಆತ್ಮಕ್ಕೆ ಗೊತ್ತಿದೆ ಈಗ ನೀವೆಷ್ಟು ದೂರ ಬಂದಿದ್ದೀರಾ ಅಂತ. ಆದ್ದರಿಂದ ನಿಮ್ಮ ಪ್ರಯಾಣವನ್ನು ಇತರರೊಂದಿಗೆ ಹೋಲಿಸೋದು ಬೇಡ. ಕರ್ಮ ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇಲ್ಲ, ಅದು ನಿಮ್ಮ ಪರಿವರ್ತನೆಗಾಗಿ ಕೆಲಸ ಮಾಡ್ತಿದೆ. ಇಂದು ನಿಮ್ಮನ್ನು ಕಾಡ್ತಾ ಇರುವ ನೋವೇ ನಾಳೆ ನಿಮ್ಮ ಶಕ್ತಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಆದ್ದರಿಂದ ನಿಮ್ಮ ಮೇಲೆ ಕರುಣೆ, ದಯೆ, ಪ್ರೇಮವನ್ನು ತೋರಿಸುವ ಸಮಯ ಇದೇ ಆಗಿದೆ. ಹಾಗಾಗಿ ನಿಮ್ಮನ್ನು ಒಮ್ಮೆ ಕ್ಷಮಿಸ್ಕೊಳ್ಳಿ. ಇನ್ನೊಬ್ಬರನ್ನು ಕ್ಷಮಿಸೋದಕ್ಕಿಂತ ಮೊದಲು ನಿಮ್ಮನ್ನು ಕ್ಷಮಿಸಿ ಮತ್ತು ಹೊಸ ಬೆಳಕಿನತ್ತ ಒಂದು ಹೆಜ್ಜೆ ಇಡಿ. ನನ್ನ ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಬ್ಲೆಸ್ಸಿಂಗ್ ಕೂಡ ನಿಮಗೆ ಸಿಗ್ತಾ ಇದೆ. ಜೀವನದಲ್ಲಿ 12 ವರ್ಷಗಳ ನಂತರ ಬರುವ ಒಂದು ಎನರ್ಜಿ ನಿಮ್ಮ ಜೀವನದಲ್ಲಿ ಜ್ಞಾನ, ಸೌಭಾಗ್ಯ, ಭಾಗ್ಯ, ಸಂಬಂಧಗಳು, ಹಣಕಾಸು ಮತ್ತು ಆತ್ಮೀಯ ಬೆಳವಣಿಗೆಗೆ ಹೊಸ ದಾರಿಗಳನ್ನು ತೆರೆದುಕೊಡಬಹುದು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಕರ್ಮದ ಉದ್ದೇಶದ ಮೇಲೆ ಇದು ನಿಮಗೆ ಪರಿಣಾಮವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಕೆಲವರಿಗೆ ಕನೆಕ್ಟ್ ಆಗ್ತಾ ಇದೆ. ಒಟ್ಟಾರೆಯಾಗಿ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಇದೆ. ಅಂದರೆ ಒಂದು ಅಬಂಡೆನ್ಸ್ ನಿಮ್ಮ ಕಡೆ ಬರ್ತಾ ಇದೆ. ಯಾವ ರೀತಿ ಸಮೃದ್ಧಿ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದೆ ಅಂದರೆ, ನಿಮ್ಮ ಮನಸ್ಸು ಬಹಳ ದಿನಗಳಿಂದ ಶಾಂತಿಯನ್ನು ಹುಡುಕ್ತಾ ಇದ್ದರೆ ಈಗ ಅದು ನಿಧಾನವಾಗಿ ಸಿಗತೊಡಗುತ್ತೆ. ಯಾಕಂದರೆ ನೀವು ಯಾವ ವಿಚಾರದಲ್ಲಿ ತುಂಬ ಒಂದು ನೋವು ಅನುಭವಿಸ್ತಾ ಇದ್ರೋ, ಇಲ್ಲ ಅದೇನಾಗ್ಬೋದು ಅನ್ನೋ ರೀತಿಯಲ್ಲಿ, ಅದು ನಿಮ್ಮ ಮನೆಯವರ ವಿಚಾರದಲ್ಲಾಗಿರ್ಬೋದು, ಯಾವುದೋ ಒಂದು ಸಂಬಂಧದ ವಿಚಾರದಲ್ಲಾಗಿರ್ಬೋದು, ಒಂದು ಆತಂಕ ಇತ್ತಲ್ಲ, ಅದೀಗ ನಿರಾಳತೆಯನ್ನು ಪಡ್ಕೊಂಡಿದೆ. ನೀವೀಗ ಖುಷಿಯಾಗಿದ್ದೀರ. ಸ್ವಲ್ಪ 2-3 ದಿನದ ಹಿಂದೆ ನಿಮಗೆ ತುಂಬ ಒತ್ತಡ ಇತ್ತು, ಆದರೆ ಈಗ ಆ ಒತ್ತಡದಿಂದ ಹೊರಗೆ ಬಂದಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಂದರೆ ಹಿಂದಿನಕ್ಕಿಂತ ಈಗ ನೀವು ಮನೆ, ಕುಟುಂಬ ಮತ್ತು ಭಾವನಾತ್ಮಕ ನೆಮ್ಮದಿಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನಿಮ್ಮ ಕುಟುಂಬದಲ್ಲಿದ್ದ ಹಳೆಯ ಒಂದಿಷ್ಟು ಸಮಸ್ಯೆಗಳು ದೂರ ಆಗ್ತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ಇಲ್ಲಿ ನೀವು ನೆಮ್ಮದಿಗೆ ಹೆಚ್ಚು ಗಮನ ಕೊಡ್ತಾ ಇದ್ದೀರಾ. ಕುಟುಂಬದ ಸಮಸ್ಯೆಗಳು ಪರಿಹಾರವಾಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗೆ ಮನೆ ಮತ್ತು ಆಸ್ತಿ ಸಂಬಂಧಿತ ಶುಭ ಸುದ್ದಿ ಬರಬಹುದು ಅನ್ನೋ ರೀತಿಯಲ್ಲೂ ಕೂಡ ಎನರ್ಜಿ ಒಂದು ಅಬಂಡೆನ್ಸ್ ಮೂಲಕ, ಸಮೃದ್ಧಿಯ ಮೂಲಕ ಕನೆಕ್ಟ್ ಆಗ್ತದೆ. ಯಾಕಂದರೆ ಈ ಒಂದು ವಿಚಾರದಲ್ಲಿ ನೀವು ತುಂಬ ಶ್ರಮ ಪಟ್ಟಿದ್ದೀರಾ. ಹಾಗೆ ಹಗಲು ಇರುಳು ಅನ್ನದೇ ನೀವು ಪ್ರಾರ್ಥನೆ ಕೂಡ ಮಾಡಿದರೆ, ಶ್ರಮ, ಪ್ರಾಮಾಣಿಕ ಪ್ರಯತ್ನ ಕೂಡ ಇದೆ. ನಿಮ್ದು ಏನಿದೆಯೋ ಅದು ನಿಮಗೆ ದಕ್ಕುವ ಸಮಯ 3 ತಿಂಗಳೊಳಗೆ ಇದೆ. ಆ ಶುಭ ಒಂದು ಸಮಯವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಗುರುವಿನ ಮೊರೆ ಹೋಗ್ತಾ ಇನ್ನೂ ದೃಢವಾದ ವಿಶ್ವಾಸದೊಂದಿಗೆ ಮ್ಯಾನಿಫೆಸ್ಟ್ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತದೆ. ನಿಮ್ಮ ಧ್ವನಿಗೆ ಶಕ್ತಿ ಬರುತ್ತೆ ಈಗ. ಅಂದರೆ ಹಿಂದೆ ಧ್ವನಿ ಇತ್ತು, ಆದರೆ ಮಾತನಾಡುವ ಧೈರ್ಯ ಇರಲಿಲ್ಲ, ಆತ್ಮಸ್ಥೈರ್ಯ ಇರಲಿಲ್ಲ. ಆದರೆ ಮಾತನಾಡುವ ಮಾತುಗಳು ಜನರ ಮೇಲೆ ಪ್ರಭಾವ ಬೀರ್ತಾ ಇರಲಿಲ್ಲ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು. ಆದರೆ ಈಗ ಇನ್ನು ಮುಂದೆ ಪ್ರಭಾವ ಬೀರ್ತವೆ. ಹೊಸ ಕೌಶಲ್ಯ, ಅದು ಒಂದು ಯಾವುದೋ ಒಂದು ರೀತಿಯಲ್ಲಿ ಒಂದು ಸಂದೇಶ, ಬರವಣಿಗೆ ಅಥವಾ ಕಮ್ಯುನಿಕೇಷನ್ ಕ್ಷೇತ್ರದಲ್ಲಿ ಬೆಳವಣಿಗೆ ಕಾಣಬಹುದು. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ ಕೆಲವರಿಗೆ. ನೀವು ನಿರೀಕ್ಷೆ ಮಾಡ್ತಾ ಇರೋದು ಸರಿ ಇದೆ. ಹಣಕಾಸಿನ ದೃಷ್ಟಿಯಿಂದ ಹೊಸ ಅವಕಾಶಗಳು ನಿಮ್ಮ ಕಡೆ ಬರ್ತಾ ಇದೆ, ಆದರೆ ಖರ್ಚುಗಳು ಕೂಡ ಹೆಚ್ಚಾಗ್ಬೋದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಖರ್ಚುಗಳ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ. ಅಂದರೆ ನಿಮ್ಮ ಒಂದು ನಿರ್ಲಕ್ಷ್ಯತನದಿಂದ ಖರ್ಚು ಹೆಚ್ಚಾಗಿ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಮತ್ತೆ ತೊಂದರೆ ಆಗ್ಬೋದು ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕಾಣಿಸ್ತಾ ಇದೆ. ಈಗ ನೀವು ಆ ಒಂದು ಸ್ಥಿತಿಯಲ್ಲಿ ನಿಂತಿದ್ದೀರಾ. ನೀವು ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳುವ ಸಮಯ ಇದು. ಆಧ್ಯಾತ್ಮಿಕ ಆಸಕ್ತಿ ನಿಮ್ಮಲ್ಲಿ ತುಂಬ ಹೆಚ್ಚಾಗುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಒಂದು ಯಾವ ರೀತಿ ಒಂದು ದೊಡ್ಡ ಆಶೀರ್ವಾದ ನಿಮಗೆ ಸಿಗುವ ಸಾಧ್ಯತೆ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದರೆ, ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಹೊಸ ಬದಲಾವಣೆ ಬೆಳಕಿನ ರೂಪದಲ್ಲಿ ಮೂಡ್ತದೆ. ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುವಂತೆ ಭಾಸವಾಗ್ಬೋದು. ಆತ್ಮವಿಶ್ವಾಸ, ಆರೋಗ್ಯ ಮತ್ತು ಗುರುತಿನ ಬೆಳವಣಿಗೆ, ಅಂದರೆ ನೀವು ಎಲ್ಲಾದರೂ ನಿಮ್ಮನ್ನು ಗುರುತಿಸ್ಕೊಳ್ಬೇಕು ಅಂತ ಬಯಸ್ತಾ ಇದ್ರಲ್ಲ, ಅಲ್ಲಿ ನಿಮ್ಮನ್ನು ಗುರುತಿಸ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಬಹುದಿನದ ಕನಸು ಈಡೇರುತ್ತೆ 3 ತಿಂಗಳೊಳಗೆ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇದೆ ಹೆಚ್ಚಾಗಿ. ಈಗ ನೀವು ಯಾವ ರೀತಿ ಪರಿವರ್ತನೆ ಆಗಿಬಿಟ್ಟಿದ್ದೀರಾ ಅಂದರೆ, ಹೊರಗಿನ ಭೌತಿಕ ಸುಖಗಳ ಓಟಕ್ಕಿಂತ, ಅದು ಹಿಂದೆ ಓಡೋದಕ್ಕಿಂತ ಒಳಗಿನ ಶಾಂತಿ ಮುಖ್ಯ ಅಂತೇಳಿ ನೀವು ಈಗ ಒಪ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದೀರ. ಕೆಲವು ಹಳೆಯ ಗಾಯಗಳು ಮತ್ತೆ ನೆನಪಾಗ್ಬೋದು, ಆದರೆ ಅವು ಗುಣವಾಗಲು ಹೊರ ಬರ್ತಾ ಇದ್ದಾವೆ. ಧ್ಯಾನ ಮಾಡಿ ಮತ್ತು ಗುರುವಿನ ಒಂದು ಚಿಂತನೆ ಮಾಡಿ, ಹಾಗೆ ನೀವು ಕೈಲಾದರೆ ಯಾರಿಗಾದರೂ ದಾನ ಧರ್ಮದ ಸೇವೆ ಮಾಡಿ. ಖಂಡಿತ ಅದು ನಿಮಗೆಲ್ಲ ರೀತಿಯಲ್ಲಿ ಈ ದೋಷಗಳಿಂದ ಹಾಗೆ ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮನ್ನು ಶಾಂತವಾಗಿಡುತ್ತೆ. ಹಾಗೆ ನಿಮ್ಮ ಕನಸುಗಳು ನಿಧಾನವಾಗಿ ರೂಪ ಪಡೆಯಲು ಆರಂಭವಾಗ್ತಾ ಇದ್ದಾವೆ. ಆದರೆ ಹೊಸ ಆದಾಯ ಮೂಲಗಳು, ಸ್ನೇಹಿತರ ಸಹಾಯ ಮತ್ತು ಸಾಮಾಜಿಕ ಬೆಂಬಲ ಸಿಗುತ್ತೆ. ಇದು ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತದೆ. ಇದೇ ರೀತಿ ಒಂದು ಯಾರು ದಾರಿಯಲ್ಲಿ ಇರ್ತಾರಲ್ಲ ಅವರಿಗೆ ಈ ಒಂದು ಯೋಜನೆ ಕನೆಕ್ಟ್ ಆಗ್ತದೆ. ಭವಿಷ್ಯದ ಯೋಜನೆಗೆ ಇದು ಒಳ್ಳೆಯ ಸಮಯ ಅನ್ನೋ ರೀತಿಯಲ್ಲಿ ಬರ್ತದೆ. ಖಂಡಿತ ನೀವು ಭವಿಷ್ಯದ ಕುರಿತು ಒಂದು ಒಳ್ಳೆಯ ಯೋಜನೆಯನ್ನು ಮಾಡ್ಬೋದು ಈ 3 ತಿಂಗಳಲ್ಲಿ. ಹಾಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳ ಸಮಯ ಕೂಡ ಕಾಣಿಸ್ತಾ ಇದೆ. ನಿಮ್ಮ ಶ್ರಮವನ್ನು ಜನರು ಗಮನಿಸ್ತಾರೆ. ನೀವು ಎಲ್ಲಿ ವೃತ್ತಿ ಜೀವನದಲ್ಲಿ ನನ್ನನ್ನು ಯಾರು ಗಮನಿಸ್ತಾ ಇಲ್ಲ ಅಂತೇಳಿ ನೀವು ಹೇಳ್ಕೊಳ್ಳೋದೇ ಇದ್ರೂ ಮನಸ್ಸಲ್ಲಿ ಆ ಒಂದು ಫೀಲ್ ಇತ್ತಲ್ಲ, ಅದು ಖಂಡಿತ ಈಗ ಒಂದು ಪ್ರಾರ್ಥನೆಯಾಗಿ ಮ್ಯಾನಿಫೆಸ್ಟ್ ಆಗಿ ಹೊರ ಹೊಮ್ಮಿದೆ. ಖಂಡಿತ ಗಮನಿಸ್ತಾರೆ. ಹಾಗೆ ಪದೋನ್ನತಿ, ಹೊಸ ಕೆಲಸ ಅಥವಾ ನಾಯಕತ್ವದ ಅವಕಾಶಗಳು ಕೂಡ ಬರ್ಬೋದು, ಅದನ್ನು ಗುರುತಿಸುವುದರ ಮೂಲಕ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ನಿಮ್ಮ ಹೆಸರು ಮತ್ತು ಗೌರವ ಹೆಚ್ಚುವ ಸಾಧ್ಯತೆ ಇದೆ. ಖಂಡಿತ ಇಷ್ಟು ದಿನದ ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುವ ಸಾಧ್ಯತೆ 100% ಕಾಣಿಸ್ತಾ ಇದೆ.
ಹಾಗೆ ಇಲ್ಲಿ ಭಾಗ್ಯ ನಿಧಾನವಾಗಿ ನಿಮ್ಮ ಪರವಾಗಿ ತಿರುಗತೊಡಗ್ತಾ ಇದೆ. ಅಂದರೆ ಸಂಚಿತ ಕರ್ಮದ ಒಂದು ಇಲ್ಲಿ ಬದಲಾವಣೆ, ಅಂದರೆ ಇಷ್ಟು ದಿನ ನೀವು ಕಷ್ಟ ನಷ್ಟ ನಿಮ್ಮ ಕರ್ಮಕ್ಕನುಸಾರವಾಗಿ ಅನುಭವಿಸಿದರೆ, ಆದರೆ ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಕೆಟ್ಟದನ್ನೇ ಮಾಡಿರಲಿಲ್ಲ, ಒಳ್ಳೆಯದನ್ನು ಕೂಡ ಮಾಡಿದರೆ, ಈಗ ಕರ್ಮದ ಅಂದರೆ ಸಂಚಿತ ಕರ್ಮದ ಇನ್ನೊಂದು ಭಾಗದಲ್ಲಿ ನೀವು ನಿಮ್ಮ ಭಾಗ್ಯದಲ್ಲಿ ಏನಿದೆ ಅದನ್ನು ನೀವು ಏನು ಡಿಸರ್ವ್ ಮಾಡ್ಕೊಂಡಿದ್ದೀರ ನಿಮ್ಮ ಪುಣ್ಯದ ಪ್ರಕಾರ ಅದನ್ನು ಪಡ್ಕೊಳ್ಳುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಇದರ ಪ್ರಕಾರ ನೀವು ಉನ್ನತ ಶಿಕ್ಷಣಕ್ಕೋಸ್ಕರ ವಿದೇಶ ಪ್ರಯಾಣ ಖಂಡಿತ ಮಾಡ್ತೀರಾ ಇದೇ ವರ್ಷದ ಕೊನೆಯಲ್ಲಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಆಧ್ಯಾತ್ಮಿಕತೆ ಅಥವಾ ಹೊಸ ಜ್ಞಾನಕ್ಕೆ ಅವಕಾಶಗಳು ಬರ್ಬೋದು. ಅಂದರೆ ನೀವು ಏನಾದರೂ ಒಂದು ಆಧ್ಯಾತ್ಮಿಕತೆಯಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಅಂದ್ಕೊಳ್ತೀರಾ, ಅದು ಯಾವುದೇ ರೀತಿ ಒಂದು ವಿಚಾರ ಆಗಿರ್ಬೋದು ಅದರಲ್ಲಿ ತಗೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಥವಾ ಹೊಸ ಜ್ಞಾನಕ್ಕೆ ಅವಕಾಶಗಳು ಬರ್ತಾ ಇದೆ, ಅದಾಗಿ ಬರ್ಬೋದು, ಕನೆಕ್ಟ್ ಆಗ್ಬೋದು, ಯಾರೋ ಬಂದು ನಿಮಗೆ ಏನಾದರೂ ಒಂದು ಸಜೆಷನ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಹಾಗೆ ಗುರುಗಳ ಅಥವಾ ಮೆಂಟರ್ಗಳ ಸಹಾಯ ಕೂಡ ನಿಮಗೆ ದೊರೆಯಬಹುದು ಅನ್ನೋ ರೀತಿಯಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕಾಣಿಸ್ತಿದೆ ಕೆಲವರ ಎನರ್ಜಿಗೆ. ಇದು ಆಳವಾದ ಪರಿವರ್ತನೆಯ ಸಮಯ ಅನ್ನೋದನ್ನು ಸೂಚಿಸ್ತಾ ಇದೆ. ಕರ್ಮದ ಪಾಠಗಳು ಸ್ಪಷ್ಟವಾಗ್ಬೋದು, ಹಳೆಯ ಭಯಗಳು, ಸಾಲಗಳು ಅಥವಾ ಭಾವನಾತ್ಮಕ ಭಾರಗಳನ್ನು ಬಿಡುವ ಸಂದರ್ಭ ಬರುತ್ತೆ. ಇದಕ್ಕೆಲ್ಲ ಕಾರಣ ಗುರುವಿನ ಶರಣದಲ್ಲಿರೋದ್ರಿಂದ ಅವರೇ ನಿಮ್ಮ ಬೆಳವಣಿಗೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮೂಲಕವೇ ಕೆಲವು ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಆಳವಾದ ಪರಿವರ್ತನೆಯ ಸಮಯವನ್ನು ತಂದುಕೊಟ್ಟಿದ್ದಾರೆ ಗುರು. ನೀವು ಅವರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರು ಸಾಲದು. ನೀವು ದಿನನಿತ್ಯ ಅವರ ನಾಮಸ್ಮರಣೆಯನ್ನು ಮಾಡ್ತಾ ಇದ್ರೆ ಇನ್ನೂ ಹೇರಳವಾದ ಒಂದು ಯಶಸ್ಸನ್ನು, ಬೆಳವಣಿಗೆಯನ್ನು ನಿಮ್ಮ ಜೀವನದಲ್ಲಿ ಪಡ್ಕೊಳ್ತೀರ. ಅವರ ನಾಮಸ್ಮರಣೆ ಎಷ್ಟು ಹೆಚ್ಚಾಗಿ ಮಾಡ್ತೀರೋ ನಿಮ್ಮ ಸುತ್ತ ಒಂದು ಗುರುವಿನ ಬೆಳಕಿರುತ್ತೆ ಅಲ್ವಾ. ಕತ್ತಲೆ ತನ್ನಿಂದ ತಾನೇ ಅಲ್ಲಿಂದ ದೂರ ಹೋಗುತ್ತೆ. ಆ ಕತ್ತಲೆ ಯಾವೆಲ್ಲ ರೂಪದಲ್ಲೂ ಬರ್ಬೋದು, ಸಮಸ್ಯೆ, ಸಂಬಂಧದಲ್ಲಿ ಕಲಹ, ಇನ್ಯಾವುದೇ ರೀತಿಯಲ್ಲಿ ಆದರೂ ತಗೊಳ್ಳಿ, ಅದು ದೂರ ಆಗ್ತಾ ಹೋಗುತ್ತೆ. ಯಾಕಂದರೆ ಗುರುವು ಅಂದರೆ ಒಂದು ಸಕಾರಾತ್ಮಕ ಊರ್ಜೆ ಅಲ್ವಾ. ಅವರೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ಅಲ್ಲಿ ಕೆಟ್ಟದಕ್ಕೆ ಎಲ್ಲಿ ಜಾಗ ಇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ಹಾಗೆ ಸಂಬಂಧಗಳು ಪ್ರಮುಖವಾಗ್ತವೆ. ಅಂದರೆ ನೀವು ಕೆಲವೊಂದು ಸಂಬಂಧಗಳಿಗೆ ಬೆಲೆ ಕೊಡ್ತೀರಾ, ಹಿಂದೆ ಆ ಸಂಬಂಧಗಳಿಗೆ ಬೆಲೆ ಕೊಡ್ತಿರ್ಲಿಲ್ಲ, ಈಗ ಸಂಬಂಧದ ಬೆಲೆ ಏನು ಅಂಥೇಳಿ ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಅವರಿಗೆ ಸ್ವಲ್ಪ ಸಮಯ ಕೊಡಬೇಕು ಅಂಥೇಳಿ ಈಗ ನಿಮ್ಮ ಮನಸ್ಸಿಗೆ ಬಂದಿದೆ. ಹಾಗೆ ಇಲ್ಲಿ ಕೆಲವರು ತುಂಬ ವಿವಾಹ ಯೋಗ ಯಾವಾಗ ಬರ್ಬೋದು, ಅದು ನಿಮ್ಮ ಮಕ್ಕಳ ವಿಚಾರದಲ್ಲಾಗಿರ್ಬೋದು, ಯಾವುದೇ ವಿಚಾರದಲ್ಲಾಗಿರ್ಬೋದು, ನಿಮ್ಮ ವಿವಾಹದ ಬಗ್ಗೆಯೂ ಕೂಡ ನೀವು ಯೋಚಿಸ್ತಾ ಇದ್ದೀರಾ. ಸಂಬಂಧದಲ್ಲಿ ಮುಂದಿನ ಹಂತಕ್ಕೆ ಸಾಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಸಹಭಾಗಿತ್ವದಿಂದ ಲಾಭ ಸಿಗ್ಬೋದು, ಹಣಕಾಸಿನ ಸ್ಥಿರತೆ ಹೆಚ್ಚುತ್ತೆ. ನಾನು ಎಲ್ಲ ಕಾರ್ಡ್ಗಳನ್ನು ಈ ರೀತಿಯಾಗಿ ನಿಮಗೆ ವಿಸ್ತರಿಸಿ ಹೇಳ್ತಿದ್ದೀನಿ. ಒಟ್ಟಾರೆಯಾಗಿ ವಿವಾಹ ಯೋಗ ಕೂಡ ಈಗಾಗಲೇ ಕೆಲವರಿಗೆ ಇದೇ ವರ್ಷದಲ್ಲಿ ಕೂಡಿ ಬಂದಿದೆ. ಆಕಸ್ಮಿಕವಾಗಿ ಆಗತ್ತೆ ಅಂತ ನೀವು ಅಂದ್ಕೊಂಡಿರಲಿಲ್ಲ, ಅದು ನಡೆದು ಹೋಗ್ಬಿಟ್ಟಿದೆ. ಅದಕ್ಕೊಂದು ಕೃತಜ್ಞತೆಯ ಭಾವವನ್ನು ಸಲ್ಲಿಸಿದರೆ ಗುರುವಿಗೆ. ಹಾಗೆ ಈಗ ಇನ್ನೂ ಕೆಲವರಿಗೆ ಅಂದರೆ ಅದೇ ಒಂದು ಸಾಲಿನಲ್ಲಿ ಯಾರಿದ್ರಲ್ಲ ಅವರಿಗೆ ಈಗ ಸಿಗುವ ಭಾಗ್ಯ ಕಾಣಿಸ್ತಾ ಇದೆ. ಪ್ರತಿ ಗುರುವಾರ ಗುರುವಿನ ಮಂದಿರಕ್ಕೆ ಹೋಗಿ ನಿಮ್ಮ ಕೈಲಾದರೆ ಹಳದಿ ಬಣ್ಣದ ಯಾವುದಾದ್ರೂ ಸಿಹಿಯನ್ನು ನೀವು ಮಾಡ್ಕೊಂಡು ಹೋಗಿ ಅರ್ಪಣೆ ಮಾಡ್ಬೋದು. ಇಲ್ಲ ಕಡಲೆ ಬೇಳೆಯನ್ನು ದಾನವಾಗಿ ಕೊಟ್ಟು ಬಂದರೆ ಇನ್ನೂ ತುಂಬ ಶ್ರೇಷ್ಠ. ಅದರಲ್ಲಿರುವ ಅನೇಕ ರೀತಿಯ ದೋಷಗಳು ನಿವಾರಣೆ ಆಗ್ತದೆ. ದೋಷ ನಿವಾರಣೆ ಆಗುತ್ತೆ, ನನ್ನ ವಿವಾಹ ಆಗತ್ತೆ ಅನ್ನೋ ರೀತಿಯ ಉದ್ದೇಶದಿಂದ ಕೊಡಬಾರ್ದು. ನನ್ನ ಗುರುವಿನ ಒಂದು ಯೋಚನೆಯಲ್ಲಿ ನಾನಿದ್ದೀನಿ, ಅವರ ಉಪದೇಶಗಳಂತೆ ನಾನು ನಡ್ಕೊಳ್ತಾ ಇದ್ದೀನಿ, ಪೂರ್ಣವಾಗಿ ಅವರಲ್ಲಿ ನಾನು ಶರಣಾಗಿದ್ದೀನಿ, ಅವರ ಮಾತಿನಂತೆ ನಾನು ನಡ್ಕೊಳ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ನೀವು ನಡ್ಕೊಂಡಾಗ, ಸಮರ್ಪಣೆಯ ರೀತಿಯಲ್ಲಿ ನಡ್ಕೊಂಡಾಗ ಖಂಡಿತ ಆ ದಾನಕ್ಕೂ ಕೂಡ ಒಂದು ಮಹತ್ವ ಸಿಗುತ್ತೆ. ಆ ಮಹತ್ವದಿಂದ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ದೋಷಗಳು ನಿವೃತ್ತಿಯಾಗಿ ನೀವು ವಿವಾಹ ಭಾಗ್ಯದಲ್ಲಿ ಒಂದಾಗ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗಿನ ಎನರ್ಜಿ ಅಂದರೆ ಗೋಚಾರದ ಪ್ರಕಾರ ಇಲ್ಲಿ ನಿಮ್ಮ ಹೃದಯಕ್ಕೆ ಆಶೀರ್ವಾದದಂತೆ ಕಾರ್ಯನಿರ್ವಹಿಸ್ಬೋದು. ಈ ಸಮಯದಲ್ಲಿ ಯಾರಾದರೂ ನಿಮಗೆ ಹತ್ತಿರ ಆಗ್ಬೋದು, ಇಲ್ಲ ಪ್ರೀತಿ ಸಿಗ್ಬೋದು. ಆ ಪ್ರೀತಿಯ ಮಾತುಗಳನ್ನು ನೀವು ಕೇಳಲಿಕ್ಕೆ ಬಯಸ್ತಾ ಇದ್ರಿ, ಅವರು ನಿಮ್ಮ ಸನಿಹ ಬರ್ಬೋದು. ಯಾರು ನಿಮಗೆ ಮರಳಿ ಬರಬೇಕು ಅಂತೇಳಿ ನೀವು ಕಾಣುತ್ತಾ ಇದ್ರಲ್ಲ ಕನಸು, ಆ ಕನಸು 3 ತಿಂಗಳ ಒಳಗೆ ನಡೆಯುತ್ತೆ. ಗುರುವಿನ ಭರವಸೆಯಲ್ಲಿ ಇರಲಿ, ಅಂದರೆ ಅವರ ನಾಮಸ್ಮರಣೆ ಮಾಡ್ತಾ ಇರಲಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಸಾಧ್ಯವಾದರೆ ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ದಿನನಿತ್ಯ ಒಂದು ಪ್ಯಾರನಾದರೂ ಓದುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಖಂಡಿತ ನೀವು ಅಂದ್ಕೊಂಡಿದ್ದನ್ನು ಆದಷ್ಟು 3 ತಿಂಗಳಲ್ಲಿ ನೀವು ಪಡ್ಕೊಳ್ಬೋದು. ಅದರ ಜೊತೆ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆಯ ಗುಣಗಳು ಹೆಚ್ಚಾಗಿ ನಿಮ್ಮಲ್ಲಿ ಇರಬೇಕು. ಯಾರಿಗೂ ಕೆಟ್ಟದನ್ನು ಬಯಸಬೇಡಿ, ಯಾರ ಮೇಲೂ ದ್ವೇಷ ಸಾಧಿಸೋದು ಬೇಡ. ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನೀವು ನಿಮ್ಮ ಕರ್ತವ್ಯವನ್ನು ಮಾಡ್ತಾ ಮುಂದೆ ಹೋಗಿ. ನಿಮ್ಮ ಹಿಂದೆ ಗುರುವಿದ್ದಾರೆ, ಮುಂದೆ ಕೂಡ ನಿಮ್ಮ ಗುರುವಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಬೇರೆ ವಿಚಾರಗಳ ಕಡೆ ಗಮನ ಬೇಡ. ಯಾರೇನು ಅಂದ್ಕೊಳ್ತಾ ಇದ್ದಾರೆ ಅದು ಬೇಡ. ನಿಮ್ಮ ಒಂದು ಉದ್ದೇಶ ಸರಿ ಇದೆಯಾ ಅದರ ಕಡೆ ಗಮನ ಹರಿಸಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಹಾಗೆ ಮಕ್ಕಳ ಒಂದು ವಿಚಾರದಲ್ಲಿ, ಸಂಬಂಧಿತ ವಿಚಾರಗಳಲ್ಲಿ ಆತ್ಮೀಯ ಸಂತೋಷದಲ್ಲಿ ಬೆಳವಣಿಗೆಯನ್ನು ನೀವು ಕಾಣ್ಬೋದು. ಖಂಡಿತ ಕೆಲವರಿಗೆ ವಿವಾಹ ಅಥವಾ ಕುಟುಂಬ ವಿಸ್ತರಣೆಯ ಯೋಗವೂ ಕೂಡ ಇರ್ಬೋದು ನಿಮ್ಮ ಮಕ್ಕಳಿಗೆ. ಆ ಒಂದು ವಿಚಾರ ಅಂದರೆ ಸಂತಾನ ಭಾಗ್ಯ, ವಿವಾಹ ಆಗುತ್ತೆ. ನಿಮ್ಮ ತಂದೆ ತಾಯಿ ಏನು ಅದ್ರ ಬಗ್ಗೆ ಒಂದು ತುಂಬ ಗೊಂದಲದಲ್ಲಿದ್ದರಲ್ಲ, ಆ ಗೊಂದಲ ನಿವಾರಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಗುರುವೇ ಭರವಸೆ ಕೊಡ್ತಾಯಿದ್ರು. ಈಗಿನ ಎನರ್ಜಿಗೆ ಕನೆಕ್ಟ್ ಆಗಿದೆ.
ಕೇವಲ ಇಲ್ಲಿ ಭಾಗ್ಯ ಅಷ್ಟೇ ಬದಲಾಗೋದಿಲ್ಲ, ಇದು ನಿಮ್ಮ ಹೃದಯದ ಹೀಲಿಂಗ್ ಆಗಿ ಬಂದಿರುವ ಒಂದು ಎನರ್ಜಿ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಆತ್ಮ ಹೊತ್ತಿದ್ದ ಭಾರವನ್ನು ಬಿಡುವ ಸಮಯ ಬಂದಿದೆ. ಕೆಲವರಿಗೆ ಹೊಸ ದಾರಿಗಳು ಖಂಡಿತ ತೆರೆಯುತ್ತೆ. ಒಟ್ಟಾರೆಯಾಗಿ ಇಲ್ಲಿ ಅಬಂಡೆನ್ಸ್ ಎನರ್ಜಿ 2 ಸರಿ ಕನೆಕ್ಟ್ ಆಗಿರೋದ್ರಿಂದ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಡೆಯುತ್ತೆ 3 ತಿಂಗಳ ಒಳಗೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಮ್ಯಾನಿಫೆಸ್ಟ್ ಮಾಡಿ, ನಂಬಿಕೆ ಕಳ್ಕೊಂಬೇಡಿ. ನೀವು ನಿಮಗೆ ಕಷ್ಟ ಇದೆ, ದುಃಖ ಇದೆ, ಸಮಸ್ಯೆ ಇದೆ, ಯಾಕೆ ಹೀಗೆ ನನ್ನ ಜೀವನ ಅಂತೇಳಿ ಕೇಳೋದಕ್ಕಿಂತ ಹೆಚ್ಚಾಗಿ ಅದು ನಿಮ್ಮದೇ ಕರ್ಮದ ಒಂದು ಯೋಜನೆಯ ಭಾಗ, ಹಾಗೆ ನಿಮ್ಮ ಆತ್ಮದ ಉದ್ದೇಶ ಆಗಿರುತ್ತೆ. ನಾನು ಹಿಂದೆ ತಿಳಿಸಿರೋ ಹಾಗೆ ಇಲ್ಲಿ ಒಂದು ಎನರ್ಜಿ ಕನೆಕ್ಟ್ ಆಗಿತ್ತಲ್ಲ, ಆ ರೀತಿ ಆ ಅವಮಾನದಿಂದ ನಿಮ್ಮ ಇನ್ನರ್ ಸೆಲ್ಫ್ ಗಾಯಗೊಂಡಿರ್ಬೋದು. ಅದನ್ನು ಹೀಲ್ ಮಾಡ್ಕೊಳ್ಳೋಕ್ಕೆ ಅದು ಈ ಜನ್ಮದಲ್ಲಿ ಬಂದಿರ್ಬೋದು. ಇಲ್ಲಿ ಆ ಥರ ಇನ್ನೊಂದು ರೀತಿಲಿ ಏನಪ್ಪ ಅಂದರೆ, ನೀವು ಆ ರೀತಿ ನೋವನ್ನು ಯಾರಿಗಾದರೂ ಕೊಟ್ಟಿರ್ಬೋದು. ಆ ಒಂದು ಎನರ್ಜಿಗೂ ಕೂಡ ನೀವೀಗ ಕನೆಕ್ಟ್ ಆಗಿ ಕರ್ಮವನ್ನು ನೀವು ಕಳ್ಕೊಳ್ತಾ ಇರ್ಬೋದು ಅನ್ನೋ ರೀತಿಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ಇಲ್ಲಿ ಭಗವಂತ ನಿಮ್ಮ ಜೊತೆಗಿದ್ದಾರೆ. ನೀನು ಕೆಟ್ಟದ್ದು ಮಾಡಿದೆಯಾ, ಅದನ್ನು ಕಳ್ಕೊಳ್ಳೋಕೆ ನಾನು ನಿನಗೆ ದಾರಿ ತೋರಿಸ್ತೀನಿ. ಖಂಡಿತ ನಾನು ನಿನ್ನನ್ನು ಮಾರ್ಗದರ್ಶನ ಮಾಡ್ತೀನಿ. ನಿನ್ನ ಪಾಪದ ಭಾರ ಎಷ್ಟೇ ಇರಲಿ ಅದನ್ನು ನಾನು ಭರಿಸ್ತೀನಿ. ಬೇಕಾದರೆ ನನ್ನ ಪುಣ್ಯವನ್ನು ದಾರಿ ಎರೆದು ಕೊಡ್ತೀನಿ. ಆದರೆ ನೀನು ಮಾತ್ರ ದಯೆ, ಕರುಣೆ, ಪ್ರೇಮ, ಸೇವೆ, ಮನುಷ್ಯತ್ವ, ಮಾನವೀಯತೆ, ಒಳ್ಳೆಯ ಉದ್ದೇಶಗಳಲ್ಲಿ ನಂಬಿಕೆ ಇಟ್ಟು ನನ್ನ ಮಾತನ್ನು ಕೇಳಿ ಮುಂದೆ ಸಾಗು. ಆಗ ಮಾತ್ರ ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಸಾಧ್ಯ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಅವರ ಒಂದು ಈ ಮಾತುಗಳನ್ನು ನೀವು ಖಂಡಿತ ಪರಿಪಾಲನೆ ಮಾಡಿದ್ರಿ ಅಂದರೆ ಎಲ್ಲದನ್ನು ದೂರ ತಳ್ಳಿ, ಅಂದರೆ ಒಳ್ಳೆಯದಾಗೋದಿಲ್ಲ ಅನ್ನೋ ರೀತಿಲಿ ಅವೆಲ್ಲ ವಿಚಾರ ಮನಸ್ಸಲ್ಲಿ ಏನಿದೆ ಅವೆಲ್ಲವನ್ನು ದೂರ ತಳ್ಳಿ, ಗುರು ನನಗೆ ಹೀಗೆ ಹೇಳ್ತಿದ್ದಾರೆ, ನಾನು ಇದೇ ವಿಚಾರಗಳಲ್ಲಿ ಸಮರ್ಪಣೆ ಆಗ್ತೀನಿ. ಖಂಡಿತ ಸ್ವಲ್ಪ ಏರಿಳಿತಗಳು ಹೆಚ್ಚಾಗ್ಬೋದು, ಏನೇ ಆದ್ರೂ ಅಂದರೆ ಒಂದು ಸಕಾರಾತ್ಮಕ ಎನರ್ಜಿಗೆ ನೀವು ಒಮ್ಮೆಲೆ ಕನೆಕ್ಟ್ ಆಗ್ತಾ ಇದ್ದೀರಿ ಅಂದರೆ ನಿಮ್ಮಲ್ಲಿರುವ ಒಂದು ನಕಾರಾತ್ಮಕ ಎನರ್ಜಿ, ನಿಮ್ಮ ಸುತ್ತ ಇರುವ ಒಂದು ನಕಾರಾತ್ಮಕ ಎನರ್ಜಿ ಕೆಲವು ಜನರು ನಿಮಗೆ ಪ್ರತಿಭಟನೆ ಮಾಡ್ಬೋದು, ಅಂದರೆ ನಿಮ್ಮನ್ನು ಆಡ್ಕೊಳ್ಬೋದು, ಇಲ್ಲ ನಿಮಗೆ ವಿರೋಧ ವ್ಯಕ್ತಪಡಿಸ್ಬೋದು. ಇದೆಲ್ಲ ನಡೆಯುತ್ತೆ. ಆದರೆ ಅವೆಲ್ಲವನ್ನು ಮೆಟ್ಟಿ ನಿಂತು ನಾನು ಒಳ್ಳೆಯ ಉದ್ದೇಶದ ಕರ್ಮಗಳನ್ನೇ ಮಾಡ್ತಾ ಇದ್ದೀನಿ, ಗುರುವಿನ ಒಂದು ಉದ್ದೇಶದಲ್ಲಿ ನನ್ನ ಉದ್ದೇಶವನ್ನು ಹಾಕಿಸ್ಕೊಂಡು ಅನ್ನುವ ನಿಮ್ಮ ಸಮರ್ಪಣೆಯ ಭಾವಕ್ಕೆ ತಕ್ಕ ಹಾಗೆ ಗುರುವು ನಿಮ್ಮ ಪಾಪದ ಭಾರವನ್ನು ಕೂಡ ಭರಿಸಿ ಅವರ ಪುಣ್ಯದ ಪ್ರಮಾಣವನ್ನು ನಿಮಗೆ ಕರುಣಿಸಿ ದಯೆ, ಕರುಣೆ, ಒಂದು ಪ್ರೇಮದಿಂದ ನಿಮ್ಮ ಕುಟುಂಬವನ್ನು ರಕ್ಷಿಸೋದ್ರ ಜೊತೆಗೆ ಉತ್ತಮವಾದ ಜೀವನದ ದಳವನ್ನು ಸೇರಿಸುವ ಭಾರವನ್ನು ಭರಿಸ್ತಾ ಇದ್ದಾರೆ. ಹಾಗಾಗಿ ಅವರ ಉದ್ದೇಶಗಳಿಗೆ ನೀವು ಯಾವ ರೀತಿ ಸಮರ್ಪಣೆಯಾಗಿದ್ರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡಿದ್ದೀರಾ. ಈಗ ಒಟ್ಟಾರೆಯಾಗಿ ಈ ಸಮಯದಲ್ಲಿ ಒಂದು ನೋವಲ್ಲಿದ್ದೀರೋ, ಒಂದು ಪರಿವರ್ತನೆಯಲ್ಲಿದ್ದೀರೋ, ಒಂದು ಸಂತೋಷದಲ್ಲಿದ್ದೀರೋ. ಒಟ್ಟಾರೆಯಾಗಿ ಇವೆಲ್ಲವೂ ನಿಮ್ಮ ಜೀವನದಲ್ಲಿ ನಿಮ್ಮ ದುರ್ಬಲತೆ, ಅಂದರೆ ನಿಮ್ಮ ದೇಹದಲ್ಲಿ, ನಿಮ್ಮ ಮನಸ್ಸಲ್ಲಿ ಒಂದು ದುರ್ಬಲತೆ ಇಲ್ಲ, ಕಾರಣವಿಲ್ಲದೆ ಏನೂ ಎದುರಾಗೋದಿಲ್ಲ. ನೀವು ಏನಾದರೂ ಕಲಿಬೇಕು, ಯಾವುದಾದ್ರೂ ಒಂದು ಆತ್ಮವಿಶ್ವಾಸದಲ್ಲಿ ನಿಮ್ಮನ್ನು ಹೊರ ಹೊಮ್ಮಿಸ್ಕೊಳ್ಬೇಕು ಅನ್ನೋದಕ್ಕೆ, ಅಂದರೆ ನಿಮ್ಮ ದುರ್ಬಲತೆಯನ್ನು ಹೊರ ಹಾಕಲಿಕ್ಕೂ ಕೂಡ ಕೆಲವೊಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೀತವೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಮೌನದಲ್ಲಿ ಕಂಡುಕೊಂಡ ಜ್ಞಾನವೇ ಭವಿಷ್ಯದಲ್ಲಿ ನಿಮ್ಮ ಸಾಮ್ರಾಜ್ಯವನ್ನು ಕಟ್ಟುವ ಶಕ್ತಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಕೆಲವೊಂದು ಸಾರಿ ಹೇಳ್ತಾ ಇರೋದು. ಯಾವ ರೀತಿ ಅಂದರೆ, ತುಂಬ ಮಾತಾಡಬೇಕು ಅಂತಲೇ ಇಲ್ಲ, ಕೆಲವರ ಹತ್ರ ಮಾತಾಡೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂತ ಇಲ್ಲ. ಕೆಲವೊಂದು ಸರಿ ಮೌನದಲ್ಲೂ ಕೂಡ ಆ ಸಮಸ್ಯೆ ಬಗೆಹರಿತವೆ. ಒಂದು ಹೋರಾಟ ಮಾಡಿ, ಜಗಳ ಮಾಡಿ, ಇಲ್ಲಾಂದರೆ ದ್ವೇಷ ಮಾಡಿ ನೀವೇನಾದರೂ ಗೆಲ್ತೀನಿ ಅನ್ನೋದು ಸುಳ್ಳಾಗತ್ತೆ. ಕೆಲವೊಂದು ಸಾರಿ ಮೌನದಲ್ಲೂ ಕೂಡ ನೀವು ಒಂದು ಮ್ಯಾನಿಫೆಸ್ಟ್ ಮಾಡಿದರೆ, ಗುರುವಿನಲ್ಲಿ ನಂಬಿಕೆ ಇಟ್ಟು ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಕಡೆ ಗಮನ ಹರಿಸಿದರೆ ಖಂಡಿತ ಈ ಬ್ರಹ್ಮಾಂಡವೇ ನಿಮಗೆ ಎಲ್ಲ ಶಕ್ತಿಗಳೊಂದಿಗೆ ಸಂಪರ್ಕಿಸುತ್ತೆ, ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಗುರುವು ಕೊನೆಯ ಮಾರ್ಗದರ್ಶನವನ್ನು ಇವತ್ತಿನ ರೀಡಿಂಗಿಗೆ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ರೀಡಿಂಗ್ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಕೆಲವೊಂದು ಗುಪ್ತ ವಿಚಾರಗಳನ್ನು, ಅಂದರೆ ಕರ್ಮದ ಬಗ್ಗೆ ಆಗಿರ್ಬೋದು, ಅಂದರೆ ನೀವು ತಿಳಿದುಕೊಳ್ಳದ ಒಂದು ಸತ್ಯಗಳನ್ನು ನಿಮಗೆ ತಿಳಿಸಿದೆ ಅನ್ನೋದು, ಅಂದರೆ ಜ್ಞಾನ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ನಿಮಗೆ ಸ್ವಲ್ಪನಾದರೂ ಅನಿಸಿದರೆ ಕೃತಜ್ಞತಾ ಭಾವದಿಂದ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬಿಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.